ನ್ಯಾಷನಲ್ ಕನ್ವೆನ್ಷನ್ ಇವತ್ತು ಮೋದಿಯವರ ಸಮಾರೋಪ ಭಾಷಣ ಆದ್ಮೇಲೆ ಮುಗ್ದಿದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಗ್ಲಿ ಬಾರ್ ಮೋದಿ ಸರ್ಕಾರ ಮತ್ತು 400 ಸೀಟ್ಗಳನ್ನ ದೇಶದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಮೋದಿಯವರ ಸಂದೇಶವನ್ನ ಮನೆ ಮನೆಗೆ ತಲುಪಿಸುವಂಥದ್ದು, ಮೋದಿಯವರ ಲೆಟ್ರು ಮತ್ತು ಮೋದಿಯವರ ನಮಸ್ಕಾರವನ್ನ ಪ್ರತಿ ಮನೆಗೂ ಕೂಡ ತಲುಪಿಸುವಂತ ಒಂದು ಕೆಲಸವನ್ನ ಕಾರ್ಯಕರ್ತರು ಮಾಡಿದ್ದಾರೆ. ವಿಶೇಷವಾಗಿ ಮೋದಿಯವರು ಎಲ್ಲಾ ಕಾರ್ಯಕರ್ತರನ್ನ ಹಾಡಿ ಹೊಗಳಿದ್ರು. ನೀವು 15 ಗಂಟೆ ಕೆಲಸ ಮಾಡಿದ್ರೆ ನಾನು 16 ಗಂಟೆ ಕೆಲಸ ಮಾಡ್ತೀನಿ, ನೀವು 18 ಮಾಡಿದ್ರೆ ನಾನು 20 ಗಂಟೆ ಕೆಲಸ ಮಾಡ್ತೀನಿ, ನಿಮ್ ಜೊತೆ ನಾನು ಇರ್ತೀನಿ ಅನ್ನೋ ಮಾತನ್ನು ಕೂಡ ಮೋದಿಯವರು ತಿಳಿಸಿದ್ದಾರೆ. ಮತ್ತೆ ದೇಶದ ಅಭಿವೃದ್ಧಿಗೆ ನರೇಂದ್ರ ಮೋದಿ ಸರ್ಕಾರ ಎಷ್ಟು ಮುಖ್ಯ, ಬಿಜೆಪಿ ಸರ್ಕಾರ ಎಷ್ಟು ಮುಖ್ಯ ಅನ್ನೋದನ್ನ ಸವಿಸ್ತಾರವಾಗಿ ಏನೇನು ಘಟನೆಗಳು, ಅಯೋಧ್ಯ ಮಂದಿರ ಇರ್ಬೋದು, G20 ಇರ್ಬೋದು, ಬಡವರ ಮನೆಗೆ ಜಲ್ ಜೀವನ್ ಮಿಷನ್ ಇರ್ಬೋದು, ಆರೋಗ್ಯ ಕಾರ್ಡ್ ಇರ್ಬೋದು, ಮನೆಗಳನ್ನ ಕಟ್ಕೊಡುವಂಥದ್ದು ಇರ್ಬೋದು, ಶೌಚಾಲಯ ನಿರ್ಮಾಣ ಇರ್ಬೋದು, ಈ ತರದ ಅಭಿವೃದ್ಧಿ ಕಾರ್ಯಗಳನ್ನ ದೇಶದಲ್ಲಿ ನಾವು ಮಾಡ್ತಾ ಇದ್ದೀರಿ. ಮುಂದೇನು ಕೂಡ 2028 ಒಳಗಡೆ ಈ ಬಾರಿ ನಾವು ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿ ನಾವು ಪ್ರಪಂಚದಲ್ಲಿ 5ನೇ ಸ್ಥಾನಕ್ಕಿದ್ದೀರಿ. 3ನೇ ಬಾರಿ ನಾವು ಗೆಲ್ತೀರಿ. 3ನೇ ಸ್ಥಾನಕ್ಕೆ ಭಾರತವನ್ನ ಪ್ರಪಂಚದ ಆರ್ಥಿಕ ಸ್ಥಾನದಲ್ಲಿ 3ನೇ ಸ್ಥಾನಕ್ಕೆ ನಾವು ಕೊಂಡೊಯ್ತೀರಿ ಅನ್ನೋ ಮಾತನ್ನು ಕೂಡ ಮೋದಿಯವರು ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂತ ಮಾತುಗಳನ್ನ ಆಗಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ JP ನಡ್ಡಾ ಅವರು ಕೂಡ ಅವರ ಭಾಷಣದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಈ ಬಾರಿ ಚುನಾವಣೆ ಬಹಳ ಸವಾಲಾಗಿ ನಾವು ತೆಗೆದುಕೊಳ್ಬೇಕು, ಮತ್ತೊಮ್ಮೆ ಮೋದಿ ಸರ್ಕಾರ ದೇಶದಲ್ಲಿ ಬರಬೇಕು ಅನ್ನೋ ಮಾತನ್ನ JP ನಡ್ಡಾ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಅದೇ ರೀತಿ ಅಮಿತ್ ಶಾ ಅವರು ಈ ದೇಶಕ್ಕೆ ಯಾವ ರೀತಿ ಕಾಂಗ್ರೆಸ್ ದ್ರೋಹ ಬಗ್ದಿದೆ, ಕಾಂಗ್ರೆಸ್ ಯಾವ ರೀತಿ ಸ್ಕ್ಯಾಂಡಲ್ಗಳನ್ನ ಮಾಡಿದೆ, ಆಕಾಶವನ್ನ ದಾಟಿ ಅವ್ರು ಹೇಳಿದ ಭಾಷೆಯಲ್ಲಿ ಸ್ಕ್ಯಾಂಡಲ್ಗಳಾಗಿದೆ, ಭೂಮಿ ಒಳಗಡೆ ಸ್ಕ್ಯಾಂಡಲ್ ಮಾಡಿದ್ದಾರೆ. ಮತ್ತೆ ಜಲಾಂತರ್ಗಾಮಿ ಇರ್ಬೋದು, 2G ಇರ್ಬೋದು, ಈ ತರದ ಹಲವಾರು ಸ್ಕ್ಯಾಂಡಲ್ಗಳನ್ನ ಮಾಡಿದಂತ ಕಾಂಗ್ರೆಸ್ ನರೇಂದ್ರ ಮೋದಿ ಮೇಲೆ ಸಣ್ಣ ಒಂದು ಕಪ್ಪಿ ಚುಕ್ಕೆನೂ ಇಲ್ಲ ರೀತಿಯಲ್ಲಿ ನರೇಂದ್ರ ಮೋದಿಯವರು 10 ವರ್ಷಗಳ ಆಡಳಿತವನ್ನ ಮಾಡಿದ್ದಾರೆ. ಮತ್ತೊಮ್ಮೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡೋದು ಬೇಡ, ಶುದ್ಧವಾದಂತ ಸರ್ಕಾರವನ್ನ ಕೊಡ್ತಕ್ಕಂತ, ಒಂದೇ ಒಂದು ಭ್ರಷ್ಟಾಚಾರ ಆಪಾದನೆ ಇಲ್ಲದೆ ಇರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ಮತ್ತೊಮ್ಮೆ ಬರಬೇಕು ಅಂತ ಹೇಳಿ ಅಮಿತ್ ಶಾ ಅವರು ಕೂಡ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಒಟ್ಟಾರೆ ನಮ್ಮ ಕಾರ್ಯಕರ್ತರಿಗೆ ಸ್ಫೂರ್ತಿದಾಯಕವಾದಂತ ಭಾಷಣ. ಸಂತೋಷ್ ಲಾಡ್ ಅವರು ಒಂದು ಕಡೆ ಹೇಳಿದ್ದಾರೆ, ರಾಮ ಮಂದಿರ ನಿರ್ಮಾಣದಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಥವಾ ರಾಮ ಮಂದಿರ ಇಲ್ಲಿ ನಿರ್ಮಾಣ ಆಗ್ಬೇಕಾಗಿತ್ತು, ಸುಪ್ರೀಂ ಕೋರ್ಟ್ ಎಲ್ಲಿ ಹೇಳಿತ್ತು ಆ ಜಾಗದಲ್ಲಿ ನಿರ್ಮಾಣ ಮಾಡಿದ್ರೆ ಬೇರೆ ಕಡೆ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಅವರು ಸೋಲಿನ ಭೀತಿ, ಈಗಾಗಲೇ ಕಾಂಗ್ರೆಸ್ INDA ಪಾರ್ಟ್ನರ್ಸ್ ಅಲ್ಲ, ಅವಾಗ ಮನೆ ಖಾಲಿ ಮಾಡ್ತಾವ್ರೆ. ಈಗ ಯಾರು ಉಳಿದಿದ್ದಾರೆ? INDIA, ಈಗ ಮಾತ್ರ ಉಳಿದಿದೆ ಅಷ್ಟೇ. ಇಂದಿರಾ ಕಾಂಗ್ರೆಸ್ ಬಿಟ್ರೆ ಉಳಿದಂತವ್ರೆಲ್ಲರೂ ಕೂಡ ನೆನ್ನೆನೂ ಕೂಡ ಓದ್ತಾ ಇದೆ, ಮಧ್ಯಪ್ರದೇಶದಲ್ಲಿ ಕಮಲನಾಥ್ ಅವಾಗೆ ಖಾಲಿ ಮಾಡಲ್ಲೇ ಫರೂಕ್ ಅವರು ಗುಡ್ ಬೈ ಹೇಳಿದ್ದಾರೆ. ಈಗಾಗಲೇ ಮಮತಾ ಬ್ಯಾನರ್ಜಿ ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಎಲ್ಲ ಗುಡ್ ಬೈ ಹೇಳ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋದು ಏನೈತೆ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಪೂರ್ತಿ ಮನೆ ತೊಡೆದೋಗಿದೆ, ಈಗ ಏನು ಉಳಿದಿಲ್ಲ. ಇವ್ರು ಬೇರೆ ಜೋಡೋ ಅಂತ ಆಚೆ ಹೋಗಿದ್ದಾರೆ. ಇವ್ರು ಯಾವಾಗ ಜೋಡೋ ಅಂತ ಹೋದ್ರು ಎಲ್ಲರೂ ಕಾಂಗ್ರೆಸ್ ಛೋಡೋ ಅಂತ ಹೇಳ್ಬಿಟ್ಟು ಇಡೀ ದೇಶದಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕೆ ಈಗ ಟೈಮ್ ನೋಡ್ಕೊಂಡು ರಾಹುಲ್ ಗಾಂಧಿ ಅವರು ಇಲ್ಲಿದ್ರೆ ಸಮಸ್ಯೆ ಅಂತೇಳಿ ಜೋಡೋ ಅಂತ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಈ ದೇಶದಲ್ಲಿ ನೆಲೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.